ಸೋನು ನಿಗಮ್ ಅವರು ಸಾರಿ ಹೇಳಿದ್ದಾರೆ. ಪಬ್ಲಿಕ್ ಆಗಿ ಎಲ್ಲ ನಿಮ್ಮ ಮೀಡಿಯಾದಲ್ಲೇನೆ ಕರ್ನಾಟಕದ ಜನತೆಗೇನೆ ಸಾರಿ ಹೇಳಿದ್ದಾರೆ. ನಾನು ಆ ಥರ ಮಾಡಿರೋ ತಪ್ಪು ನನ್ನ ಪಶ್ಚಾತ್ತಾಪ ಪಟ್ಟು ಅವನು ಒಂದು ಇದೆ, ಎಲ್ಲದಕ್ಕೂ ಒಂದು ಅಫೆನ್ಸ್ಗೆ ಒಂದೊಂದು ರೀತಿಯ ಶಿಕ್ಷೆ ಇರುತ್ತೆ. ಹಾಗೆ ಅವನು ಕ್ಷಮಾಪಣೆ ಕೇಳಿದ ಮೇಲೆ ನಾವು ಇನ್ನೇನು ತಾನೇ ಮಾಡೋಕ್ಕಾಗುತ್ತೆ. ಒಂದು ನಿದ್ರಾದೇವಿ ನೆಕ್ಸ್ಟ್ ಡೋರ್ ಅಲ್ಲ, ಹಲವರು ನಿರ್ಮಾಪಕರು ಬಂದಿದ್ರು. ಅವರು ಕೆಲವರು ಸ್ವಯಂ ಘೋಷಿತವಾಗಿ ಅದನ್ನ ತೆಗೆದಾಕಬಿಟ್ಟಿದ್ದಾರೆ, ಬೇರೆಯವ್ರ ಹತ್ರ ಆಡಿಸ್ಕೊಂಡು ಉಂಟು. ನಾವು ನಿರ್ಬಂಧ ಏನು ಈಗಿಲ್ಲ ಅವ್ರ ಮೇಲೆ, ಸೋನು ನಿಗಮ್ ಮೇಲೆ ಏನೋ ನಿರ್ಬಂಧ ಅಲ್ಲಿ ಸಾರಿ ಹೇಳಿ ತಕ್ಷಣ ಅಲ್ಲಿಗೆ ಮುಗಿದ ನಮ್ಮ ನಿರ್ಮಾಪಕರೇ ಅವರು ಆಗಿರೋದ್ರಿಂದ ಅದ್ರ ಅವರು ಒಂದು ಪಬ್ಲಿಕ್ ಆಗಿ ಬಂದು ಕ್ಷಮಾಪಣೆ ಕೇಳಿದಾಗ ನಾವು ಅದನ್ನ ಕನ್ಸಿಡರ್ ಮಾಡಿದ್ವಿ. ಇದು ನಾವು ಇನ್ವಾಲ್ವ್ ಆಗಿದ್ದೇವಲ್ಲ ಅವರಲ್ಲಿ, ನಮ್ಮ ನಿರ್ಮಾಪಕರೇ ಹಣ ಹೂಡಿರೋದು, ಬೇರೆಯವರಲ್ಲ. ಕೆಲವು ಮಾಡಿರ್ತಾರಲ್ಲ ಅದಕ್ಕೆಲ್ಲ ಇಂಥದ್ದು ಶಿಕ್ಷೆ ಇಷ್ಟೇನೆ. ಅವರು ಮನ ನೊಂದ್ಕೊಂಡು ಪರಿವರ್ತನೆ ಆಗಿ ನಾವು ಮಾಡಿರೋ ತಪ್ಪು ಆಗ್ಬಾರ್ದಾಗಿತ್ತು, ಆಗೋಗ್ಬಿಟ್ಟಿದೆ, ನಮ್ಗೆ ಕ್ಷಮೆ ಇರಲಿ ಅಂತ ಕೇಳಿದಾಗ ನಾವು ಕ್ಷಮಿಸಲೇಬೇಕಾಗುತ್ತೆ. ಇಲ್ಲ ಕ್ಷಮಾ ಆಶನೆ ಮಾಡಿದ್ಮೇಲೆ ಆಗಿರೋದಲ್ಲ, ಅದು ಬಿಫೋರೇ ಹೇಳಿದ್ರು. ನಾವೆಲ್ಲ ತೆಗೆದು ಅವರೊಬ್ಬರಲ್ಲ ಮೇಡಮ್, ಹಲವಾರು ನಿರ್ಮಾಪಕರು ಕೇಳ್ಕೊಂಡ್ರು. ನಾವು ಇಟ್ಕೊಳ್ಳೋದೇ ಇಲ್ಲ, ಬೇಕಾಗಿಲ್ಲ, ನಾವು ಇಲ್ದೇನೆ ಬೇರೆಯವ್ರ ಹತ್ರ ಆಡಿಸಿ ಸಿನಿಮಾ ರಿಲೀಸ್ ಮಾಡ್ತೀವಿ ಅಂತ ಮಾಡಿದ್ದಾರೆ. ಸೋನು ನಿಗಮ್ಗೆ 10,000 ತೋರಿಸಿದ್ವಿ, ಕೆಲವರೆಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ರು ಅಲ್ವಾ, ಎಲ್ಲರೂ ಸಪೋರ್ಟ್ ಮಾಡಿದ್ರು. ಅವ್ರಿಗೀಗ ಅನಾನುಕೂಲ ಆದಾಗ ನಾವು ಸ್ಪಂದಿಸಲೇಬೇಕು. ನಮ್ಮವರೇ, ನಮ್ಮ ನಿರ್ಮಾಪಕರೇ ಎಲ್ಲ ಅಲ್ಲಿ ತಗಲಾಕೊಂಡಿರೋದು. ಅವ್ರಿಗೆಲ್ಲ ಅಡ್ವಾನ್ಸ್ಗಳು ಕೊಟ್ಟಿದ್ದಾರೆ, ಅವ್ರ ಹತ್ರ ಆಡಿಸಿದ್ದಾರೆ, ಇನ್ನೊಂದಾಗಿದೆ. ಅದರಿಂದ ನಾವು ಕೆಲವು ಏಕಾಏಕಿ ಇಲ್ಲ, ನಾವು ಅದಕ್ಕೆ ಕ್ಷಮನೇನೆ ಇಲ್ಲ, ಮಾಡೋದೇ ಬೇಡದಾಗ ನಮ್ಮ ಇಂಡಸ್ಟ್ರಿ ಅವರು ನಾವು ಬೆಳೆಸ್ಬಿಟ್ಟಿದ್ದೀವಿ. ಅವ್ರನ್ನ ಯಾರು ಎಲ್ಲಿ ಬೆಳೆಸಿರೋದು? ನಾವೇನೆ, ನಮ್ಮ ಜನನೇ ಬೆಳೆಸಿರೋದು, ನಮ್ಮ ಇಂಡಸ್ಟ್ರಿ ಅವರೇ ಬೆಳೆಸಿರೋದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯ ಗೌಡ. ಈ ಹಿಂದೆ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಅನ್ನುವಂಥ ಸಿನಿಮಾದಲ್ಲಿ ಸೋನು ನಿಗಮ್ ಅವರು ಹಾಡು ಹೇಳಿದ್ರು. ಅದಾದ ಮೇಲೆ ವಿವಾದಕ್ಕೆ ಒಳಗಾದ ಮೇಲೆ ಸೋನು ನಿಗಮ್ ಅವರ ಹಾಡು ನಮ್ಮ ಸಿನಿಮಾದಿಂದ ತೆಗೆದು ಹಾಕ್ತೀವಿ ಅನ್ನುವಂಥದ್ದನ್ನ ಕೂಡ ಆ ಸಿನಿಮಾದ ಡೈರೆಕ್ಟರ್ ಆಗಿರ್ಬೋದು, ನಿರ್ಮಾಪಕರಾಗಿರ್ಬೋದು ಒಂದಷ್ಟು ಜನ ಹೇಳಿದ್ರು. ಆದರೆ ಇದೀಗ ಸೋನು ನಿಗಮ್ ಅವರ ಹಾಡನ್ನು ನಾವು ತೆಗೆದುಹಾಕಲ್ಲ, ಅವರು ಕ್ಷಮೆಯನ್ನು ಯಾಚಿಸಿರುವಂಥದ್ದು ಅನ್ನುವಂಥದ್ದು ಕೂಡ ಈಗ ಹೇಳಿರುವಂಥದ್ದು. ಸೊ ಇದ್ರ ಬಗ್ಗೆ ಮಾತಾಡಲು ಫಿಲಂ ಚೇಂಬರ್ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಈ ಹಿಂದೆ ಅವರೇ ಹೇಳಿದ್ರು ಸಿನಿಮಾದಲ್ಲಿ ಹಾಡಿರುವಂತಹ ಹಾಡನ್ನ ನಾವು ತೆಗೆದು ಹಾಕ್ತೀವಿ ಅಂತ. ಬಟ್ ಇವತ್ತು ಬಂದು ನಿಮ್ಮ ಮುಂದೆ ಮನವಿಯನ್ನ ಮಾಡಿರುವಂಥದ್ದು, ನಾವು ಇವತ್ತು ತೆಗೆದು ಹಾಕಲ್ಲ ಅನ್ನುವಂಥದ್ದು, ಇದು ಎಷ್ಟು ರೀತಿಯಾಗಿ ಸರಿ ಅನ್ನುವಂಥದ್ದು? ಮೇಡಮ್, ಸೋನು ನಿಗಮ್ ಅವರು ಸಾರಿ ಹೇಳಿದ್ದಾರೆ. ಪಬ್ಲಿಕ್ ಆಗಿ ಎಲ್ಲ ನಿಮ್ಮ ಮೀಡಿಯಾದಲ್ಲೇನೆ ಕರ್ನಾಟಕದ ಜನತೆಗೇನೆ ಸಾರಿ ಹೇಳಿದ್ದಾರೆ. ನಾನು ಆ ಥರ ಮಾಡಿರೋ ತಪ್ಪು ನನಗೆ ಪಶ್ಚಾತ್ತಾಪ ಪಟ್ಟು ಅವನು ಕ್ಷಮಾಪಣೆ ಕೇಳಿದಾಗ ಒಂದು ಇದೆ, ಎಲ್ಲದಕ್ಕೂ ಒಂದು ಅಫೆನ್ಸ್ಗೆ ಒಂದೊಂದು ರೀತಿಯ ಶಿಕ್ಷೆ ಇರುತ್ತೆ. ಹಾಗೆ ಅವನು ಕ್ಷಮಾಪಣೆ ಕೇಳಿದ ಮೇಲೆ ನಾವು ಇನ್ನೇನು ತಾನೇ ಮಾಡೋಕ್ಕಾಗುತ್ತೆ. ಅವು ಒಂದು ನಿದ್ರಾದೇವಿ ನೆಕ್ಸ್ಟ್ ಡೋರ್ ಅಲ್ಲ, ಹಲವರು ನಿರ್ಮಾಪಕರು ಬಂದಿದ್ದರು. ಅವರು ಕೆಲವರು ಸ್ವಯಂ ಘೋಷಿತವಾಗಿ ಅದನ್ನು ತೆಗೆದಾಕಬಿಟ್ಟಿದ್ದಾರೆ, ಬೇರೆಯವ್ರ ಹತ್ರ ಆಡಿಸ್ಕೊಂಡು ಉಂಟು. ಹಾಗಾಗಿ ಇವ್ರದ್ದೇನೋ ಟೈಮ್ ಹಿಡಿದಿರೋದ್ರಿಂದ ಅದೇ ಇರಲಿ, ಸ್ವಲ್ಪ ಚೆನ್ನಾಗಿ ಹೋಗ್ತಾಯಿದೆ, ಬಿಸ್ನೆಸ್ ಆಲ್ರೆಡಿ ಬಿಸ್ನೆಸ್ ಆಗೋಗ್ಬಿಟ್ಟಿದೆ, ಮಾರ್ಬಿಟ್ಟಿದ್ವು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಎಲ್ಲರಿಗೂ ಇದಾಗಬಾರ್ದು ಅನ್ನೋದ್ರಿಂದ ಅವರು ಮಾಡ್ಕೊಳ್ತೀವಿ ಅಂದರು. ನಾವೂ ನಿರ್ಬಂಧ ಏನು ಈಗಿಲ್ಲ ಅವ್ರ ಮೇಲೆ, ಸೋನು ನಿಗಮ್ ಮೇಲೆ ಏನೂ ನಿರ್ಬಂಧ ಅಲ್ಲಿ ಸಾರಿ ಹೇಳಿದ ತಕ್ಷಣ ಅಲ್ಲಿಗೆ ಮುಗಿದಲ್ಲಿ ಆಗಿರೋದ್ರಿಂದ ಆಯ್ತಪ್ಪ ಮಾಡ್ಕೊಳ್ಳಿ, ನಾವು ಯಾವುದೋ ನಿರ್ಬಂಧ ಏರಿಲ್ಲ ಅವ್ರ ಮೇಲೆ ಅಂತಲೂ ಹೇಳಿದ್ವಿ. ಅದನ್ನು ಈಗ ಯಾರು ಕೆಲವರೆಲ್ಲ ಕಮಿಟ್ ಆಗಿದ್ದಾರಲ್ಲ, ಯಾರು ನಮ್ಮ ನಿರ್ಮಾಪಕರೇ ಅವರು ಆಗಿರೋದ್ರಿಂದ ಅವರು ಒಂದು ಪಬ್ಲಿಕ್ ಆಗಿ ಬಂದು ಕ್ಷಮಾಪಣೆ ಕೇಳಿದಾಗ ನಾವು ಅದನ್ನು ಕನ್ಸಿಡರ್ ಮಾಡಿದ್ವಿ. ಆಗಿರೋದನ್ನ ಈಗ ಮುಂದೆ ಏನು ಮಾಡಿರೋರು ನಡ್ಕೊಂಡು ಹೋಗ್ತಾ ಇದೆ ಮೇಡಮ್. ಕ್ಷಮಿಸಿ ಅಂದರೆ ಎಲ್ಲವನ್ನು ಕ್ಷಮಿಸೋಕ್ಕಾಗುತ್ತಾ ಅನ್ನುವಂಥದ್ದು ಕೂಡ ಅದನ್ನೇ ತಮ್ಗೆ ಹೇಳಿದೆ, ಒಂದೊಂದು ಅಫೆನ್ಸ್ಗೆ ಒಂದೊಂದು ಥರ ಶಿಕ್ಷೆ ಇದೆ. ಇದು ನಾವು ಇನ್ವಾಲ್ವ್ ಆಗಿದ್ದೀವಲ್ಲ ಅವರಲ್ಲಿ, ನಮ್ಮ ನಿರ್ಮಾಪಕರೇ ಹಣ ಹೂಡಿರೋದು, ಬೇರೆಯವರಲ್ಲ. ಬೇರೆ ಯಾರ ಹೂಡಿದ್ರೆ ಹೋಗಪ್ಪ ಬೇಡವೇ ಬೇಡ ನಿಮ್ದು ಅಂತೇಳಿ ಇದು ಮಾಡ್ಬೋದಾಗಿತ್ತು. ಕೆಲವು ಮಾಡಿರ್ತಾರಲ್ಲ ಅಂಥದಕ್ಕೆಲ್ಲ ಇಂಥದ್ದು ಶಿಕ್ಷೆ ಇಷ್ಟೇ. ಅವರು ಮನ ನೊಂದ್ಕೊಂಡು ಪರಿವರ್ತನೆ ಆಗಿ ನಾವು ಮಾಡಿರೋ ತಪ್ಪು ಆಗ್ಬಾರ್ದಾಗಿತ್ತು, ಆಗೋಗ್ಬಿಟ್ಟಿದೆ, ನಮ್ಗೆ ಕ್ಷಮೆ ಇರಲಿ ಅಂತ ಕೇಳಿದಾಗ ನಾವು ಕ್ಷಮಿಸಲೇಬೇಕಾಗತ್ತೆ. ಕ್ಷಮೆ ಯಾಚಿಸಿ 1-2 ದಿನಕ್ಕೆ ಇವರೇ ಪ್ರೆಸ್ ಮೀಟ್ಗಳನ್ನ ಮಾಡ್ತಾರೆ, ನಾವು ಹಾಡು ಬೇಡ ಅನ್ನುವಂಥದ್ದು. ಮತ್ತೆ ಬಂದು ಈಗ ಮನವಿ ಮಾಡ್ಕೋತಾ ಇದ್ದಾರೆ. ಇಲ್ಲ ಕ್ಷಮಾ ಆಶನೆ ಮಾಡಿದ ಮೇಲೆ ಆಗಿರೋದಲ್ಲ, ಅದು ಬಿಫೋರೇ ಹೇಳಿದ್ದಾರೆ ಅವರು. ನಾವೆಲ್ಲ ತೆಗೆದು ಅವರೊಬ್ಬರಲ್ಲ ಮೇಡಮ್, ಹಲವಾರು ನಿರ್ಮಾಪಕರು ಕೇಳ್ಕೊಂಡ್ರು.
ನಾವು ಇಟ್ಕೊಳ್ಳೋದೇ ಇಲ್ಲ, ನಮ್ಗೆ ಬೇಕಾಗಿಲ್ಲ, ನಾವು ಇಲ್ದೇನೆ ಬೇರೆಯವ್ರ ಹತ್ರ ಆಡಿಸಿ ಸಿನಿಮಾ ರಿಲೀಸ್ ಮಾಡ್ತೀವಿ ಅಂತ ಮಾಡಿದ್ದಾರೆ. ಕುಲದಲ್ಲಿ ಕೀಲೆ ಹೌದು ಅದನ್ನು ಅವ್ರದ್ದು ತೆಗೆದುಬಿಟ್ಟೆ ಬೇರೆಯವ್ರ ಹತ್ರ ಆಡಿಸಿ ಮಾಡ್ಕೊಂಡಿದ್ದಾರೆ. ಅವು ಇದ್ದಾವೆ. ಕೆಲವರು ಕಮಿಟ್ ಆಗಿರೋರು ಹಣ ವೇಸ್ಟ್ ಆಗುತ್ತಲ್ಲ, ಅದನ್ನು ಕಂಟಿನ್ಯೂನು ಮಾಡಿದ್ದಾರೆ. ಓಕೆ, ಬಟ್ ಒಂದು ನ್ಯೂಸ್ ಇದೆ, ಇವಾಗ ಫಿಲಂ ಚೇಂಬರ್ ಇಂದ ಏನೇ ಆದ್ರೂ ಕೂಡ ಯಾವುದೇ ರೀತಿಯಾದ ಬಗೆಹರಿಯುವಂತ ಕೆಲಸಗಳು ಆಗ್ತಾ ಇಲ್ಲ ಅನ್ನುವಂಥದ್ದು, ಆಗ್ತಾ ಇದೆಯಾ ಏನು ಅನ್ನುವಂಥದ್ದು? ಖಂಡಿತ ಆಗ್ತಾ ಇದೆಯಲ್ಲ ಮೇಡಮ್, ಇದು ಬಗೆಹರಿದಂಗಿಲ್ವಾ? ಈಗ ಸೋನು ನಿಗಮ್ಗೆ 10,000 ತೋರಿಸಿದ್ವಿ, ಕೆಲವರೆಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ರು ಅಲ್ವಾ, ಎಲ್ಲರೂ ಸಪೋರ್ಟ್ ಮಾಡಿದ್ರು. ಅವ್ರಿಗೀಗ ಅನಾನುಕೂಲ ಆದಾಗ ನಾವು ಸ್ಪಂದಿಸಲೇಬೇಕು. ಅದನ್ನೇ ನಾವು ಮಡಿ ಕಟ್ಕೊಂಡು ಇಲ್ಲಪ್ಪ ಅವ್ನು ಇನ್ನು ಮುಂದಕ್ಕೆ ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಇರೋಂಗೇ ಇಲ್ಲ ಅಂತ ನಾವು ಮಾಡೋಕ್ಕಾಗತ್ತಾ? ಒಂದೊಂದು ಅಫೆನ್ಸ್ಗೆ ಒಂದೊಂದು ಶಿಕ್ಷೆ ಇರುತ್ತೆ. ಇದಕ್ಕೆ ಅವನು ಪರಿವರ್ತನಾಗಿ ನಾನು ಮಾಡಿರೋ ತಪ್ಪು ಅಂದಾಗ ನಾವು ಅದಕ್ಕೆ ಕನ್ಸಿಡರ್ ಮಾಡಲೇಬೇಕಾಗತ್ತೆ, ಮಾಡಿದ್ದೀವಿ. ಈಗಷ್ಟೇ ಹೇಳಿದ್ರೆ ಆಗ್ತಾ ಇದೆ ಅಂತ, ನೀವೇನಾದ್ರೂ ಅವರಿಗೆ ಸೋನು ನಿಗಮ್ ಅವ್ರನ್ನ ಕರೆಸುವಂತಹ ಕೆಲಸ ಮಾಡಿದ್ರಾ ಅಥವಾ ಏನಾದ್ರೂ ಮನವಿ ಕೊಡುವಂತ ಕೆಲಸ? ಇಲ್ಲ ನಮ್ಮ ಅವರು ಖುದ್ದಾಗಿ ನಮಗೆ ಭೇಟಿ ಆಗದೆ ಇದ್ರು ನಾವು ಹೇಳಿದ್ವಿ ಅವ್ರಿಗೆ ಮಾಡಿರೋದು ಭಾರಿ ತಪ್ಪು ಅಂದಾಗ ಅವರು ಸ್ಪಂದಿಸ್ಬಿಟ್ಟು ಕ್ಷಮಾಪಣೆ ಹೇಳಿದ್ದಾರೆ, ಎಲ್ಲ ಆಗಿದೆ. ಮತ್ತೆ ಅಲ್ಲಿ ಇವನ್ನ ಕರೆಯುವಂಥ ಕೆಲಸ ಏನೂ ಆಗಿಲ್ಲ, ಕರೆದೂ ಇಲ್ಲ ನಾವು. ಓಕೆ, ಪ್ರವೀಣ್ ಶೆಟ್ಟಿ ಅವರು ಕೂಡ ಒಬ್ರು ಕನ್ನಡ ಪರ ಹೋರಾಟಗಾರರ ಮೇಲೆ ವಿವಾದವನ್ನ ಸೃಷ್ಟಿ ಮಾಡಿರುವಂತದ್ದು ಸೋನು ನಿಗಮ್ ಅವರು. ಸೊ ಇದೆಲ್ಲ ಒಂದ್ ಕಡೆ ಸಂಚಲನ ಸೃಷ್ಟಿಸುತ್ತೆ, ಆದ್ರೂ ಕೂಡ ಕ್ಷಮಿಸುವಂತ ಕೆಲಸ ಮಾಡ್ಬೇಕಾ ಅನ್ನುವಂಥದ್ದು? ಇಲ್ಲ ಬಿಡಿ ಮೇಡಮ್, ಈಗ ಅದನ್ನು ಹೇಳಿದ್ನಲ್ಲ, ಅಂಥ ತಪ್ಪು ಮಾಡಿದರೆ ಅದಕ್ಕೆ ಬೇರೆ ಶಿಕ್ಷೆ ಇರುತ್ತೆ. ಈಗ ನಮ್ಮವರೇ, ನಮ್ಮ ನಿರ್ಮಾಪಕರೇ ಎಲ್ಲ ಅಲ್ಲಿ ತಗಲಾಕೊಂಡಿರೋದು. ಅವ್ರಿಗೆಲ್ಲ ಅಡ್ವಾನ್ಸ್ಗಳು ಕೊಟ್ಟಿದ್ದಾರೆ, ಅವ್ರ ಹತ್ರ ಆಡಿಸಿದ್ದಾರೆ, ಇನ್ನೊಂದಾಗಿದೆ. ಅದರಿಂದ ನಾವು ಕೆಲವು ಏಕಾಏಕಿ ಇಲ್ಲ ನಾವು ಅದಕ್ಕೆ ಕ್ಷಮನೇ ಇಲ್ಲ, ಮಾಡೋದೇ ಬೇಡ ಅಂದಾಗ ನಮ್ಮ ಇಂಡಸ್ಟ್ರಿ ಅವರು ನಾವು ಬೆಳೆಸ್ಬಿಟ್ಟಿದ್ದೀವಿ ಅವ್ರನ್ನ. ಯಾರು ಎಲ್ಲಿ ಬೆಳೆಸಿರೋದು? ನಾವೇನೇ, ನಮ್ಮ ಜನನೇ ಬೆಳೆಸಿರೋದು, ನಮ್ಮ ಇಂಡಸ್ಟ್ರಿ ಅವರೇ ಬೆಳೆಸಿರೋದು. ಹಾಗಾಗಿ ಒಂದು ಕ್ಷಮಾಪಣೆ ಅಂದಾಗ ಅದಕ್ಕೊಂದು ಇದಿದೆ, ಅದಕ್ಕಂತ ಏನು ಶಿಕ್ಷೆ ಇಲ್ಲ ಅನ್ನೋದು ನನ್ನ ಇದು. ಅಂದರೆ ಎಲ್ಲ ಅಫೆನ್ಸ್ಗೂ ಕ್ಷಮಾಪಣೆ ಒಂದೇ ದಾರಿ ಅಂತಲ್ಲ, ಕೆಲವುಗೆ ಆ ಲಿಮಿಟ್ ಅಷ್ಟೇ. ಒಂದ್ ತಪ್ಪಾಯ್ತು ಕ್ಷಮಿಸಿದ್ವಿ, ಮತ್ತೆ ತಪ್ಪಾಗಲ್ಲ ಖಂಡಿತ ತಪ್ಪು ಮಾಡಲ್ಲ. ಒಬ್ಬ ಮನುಷ್ಯನಿಗೆ ಒಂದ್ಸಲಿ ಬುದ್ಧಿ ಬಂದಮೇಲೆ ಮತ್ತೆ ಮಾಡ್ತಾನೆ ಅನ್ನೋದು ಮನುಷ್ಯ ಅಲ್ಲ, ಅವನು ಬೇರೆ ಥರ ಆಗ್ತಾನೆ, ಮೃಗ ಆಗ್ತಾನೆ, ಬೇರೆ ಇನ್ಯಾವ ಥರ ಆಗ್ತಾನೆ ಅಲ್ವಾ? ಅವನು ತಿದ್ದುಕೊಂಡಿದ್ದಾನೆ, ಇನ್ನು ಆ ತಪ್ಪು ಮಾಡಲ್ಲ ಅಂತಾನೆ ನಾವು ಅಂದ್ಕೊಂಡಿದ್ದೀವಿ. ಅವ್ನು ನೋಡಿ ಬೇರೆಯವ್ರಿಗೂ ಒಂದು ಇದಾಗಲಿ, ಕಲೀಲಿ, ನಮಗೂ ಇದೇ ಆಗತ್ತೆ ಅಂತ ಅನ್ನೋದನ್ನ ತಿಳ್ಕೊಳ್ಳಿ ಅನ್ನೋದು ನಮ್ಮ ಉದ್ದೇಶ ಅಷ್ಟೇ. ಓಕೆ, ಈಗ ತಪ್ಪು ಮಾಡಲ್ಲ ಅಂದ್ರೆ ಒಂದ್ ವೇಳೆ ತಪ್ಪು ಮಾಡಿದ್ರೆ ನಿಮ್ಮ ಮುಂದಿನ ನಿಲುವು ಯಾವ ರೀತಿ ಇರುತ್ತೆ? ಖಂಡಿತ ಮಾಡಲ್ಲ ಅಂತ ನಮಗೆ ನಂಬಿಕೆ ಇದೆ. ನೀವು ಮಾಡಿ ಇನ್ಸಿಡೆಂಟ್ಗಳು ಆಗ್ತವೆ, ಇಲ್ಲಂತಲ್ಲ. ಹಾಗಂತೇಳಿ ನಾವು ಅದನ್ನೇ ಕಲ್ಪನೆ ಮಾಡ್ಕೊಳ್ಳೋದು ಹೇಗೆ? ಮಾಡಲ್ಲ ಬಿಡಿ. ಎಸ್, ಇದಿಷ್ಟು ಫಿಲಂ ಚೇಂಬರ್ ಅಧ್ಯಕ್ಷ ನರಸಿಂಹಲ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆ ಐಶ್ವರ್ಯ ಕೂಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.